ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊನೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಕ್ಲಾರಿಟಿ ಬಂದಿದೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ. ಯಾಕಂದರೆ ಮೀಡಿಯಾ ಮುಂದೆ ಘೋಷಣೆಯನ್ನು ಮಾಡಿಬಿಟ್ರು, ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಬರುತ್ತೆ ಅಂತ. ಬಟ್ ಇನ್ನು ನೋಡಿದ್ರೆ ಆಗಲೇ 3-4 ದಿನ ಆಗಿದೆ, ಇದುವರೆಗೂ ಯಾರ ಖಾತೆಗೂ ಕೂಡ ಹಣ ಬಂದಿಲ್ಲ. ಹಾಗಾದರೆ ಎಕ್ಸಾಕ್ಟ್ಲಿ ಯಾವಾಗ ಬರುತ್ತೆ ಏನು ಅಂದ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದನ್ನ ಏನು ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಫ್ರೀ ಆದಾಗ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನನ್ನ ವೀಡಿಯೋಸಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲೂ ಕೂಡ ಫಾಲೋ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನವೆಂಬರ್ ತಿಂಗಳಿಂದ ಸತತವಾಗಿ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾನೆ ಇದ್ದೀರಾ. ಆ ಮಧ್ಯದಲ್ಲಿ ಸಾಕಷ್ಟು ಗೊಂದಲಗಳಾಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿತ್ತು. ಇಷ್ಟು ದಿನ ರೆಸ್ಟಲ್ಲಿದ್ದರು. ಬಟ್ ನಿನ್ನೆ ಮೀಡಿಯಾ ಮುಂದೆ ಬಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಯಾಕಿನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ಬಿಟ್ಟು ಮೀಡಿಯಾದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿನ್ನೆ ಡೈರೆಕ್ಟಾಗಿ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಿಷ್ಟೇ, ನಾವು ಯಾವುದೇ ರೀತಿ ಯಾರಿಗೂ ಕೂಡ ನಾವು ಹಣ ಕೊಡ್ತೀವಿ ಅಂತೇಳಿ ಕೊಡ್ದಲೇ ಇರೋದಿಲ್ಲ. ಖಂಡಿತವಾಗ್ಲೂ ನಮ್ಮ ಸರ್ಕಾರದವರು ಹೇಳ್ದಂತೆ ನುಡಿದಂತೆ ನಡ್ಕೊಳ್ತೀವಿ. ಹಾಗಾಗಿ ಇಷ್ಟು ದಿನ ಪೆಂಡಿಂಗ್ ಹಣ ಏನಿತ್ತು ಅದು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ. ಯಾಕಂದರೆ ನಾನು ಕೂಡ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಅಂದರೆ ಇವಾಗ ಅವರು ಆಕ್ಸಿಡೆಂಟ್ ಆಗಿದ್ದು ಇಷ್ಟು ದಿನ ರೆಸ್ಟಲ್ಲಿ ಇದ್ರಲ್ಲ, ಹಾಗೆ ತಾಲೂಕು ಪಂಚಾಯತಿಯಿಂದ ಹಣ ಬರಬೇಕಾಗಿದ್ದಂದರೆ ಜಮೆ ಮಾಡೋ ಪ್ರಕ್ರಿಯೆ ಸ್ವಲ್ಪ ಚೇಂಜಸ್ ಆಗಿದ್ದರಿಂದ ಲೇಟ್ ಆಗಿದೆ ಅಷ್ಟೇ. ಆದಷ್ಟು ಬೇಗ ಶೀಘ್ರವಾಗಿ ಹಣನ ರಿಲೀಸ್ ಮಾಡ್ತೀವಿ. ಈಗ 8-10 ದಿವಸದಲ್ಲಿ ನಾವು ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ 2-3 ದಿನ ಆಗೋಗಿದೆ. 10 ದಿವಸದೊಳಗೆ ಖಂಡಿತವಾಗ್ಲೂ ನಾನು ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇವಾಗ ರಿಲೀಸ್ ಮಾಡಿದ್ರು ಕೂಡ 2 ಕಂತಿನ ಹಣ ಬರೋದು. 3 ತಿಂಗಳು ಪೆಂಡಿಂಗ್ ಇರೋದು. ಇವಾಗ ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳು ಪೆಂಡಿಂಗ್ ಇರೋದು. ಬಟ್ ಇವಾಗ ಅವ್ರು ಹೇಳಿರೋ ಪ್ರಕಾರ 2 ತಿಂಗಳು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ನವೆಂಬರ್, ಡಿಸೆಂಬರ್ 16, 17ನೇ ಕಂತಿನ ಹಣ ಜಮೆ ಆಗುತ್ತೆ. ಇನ್ನು ಜನವರಿ ತಿಂಗಳದು ಇನ್ನೂ ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇನ್ನೂ 8-10 ದಿನ ಅಂತ ಹೇಳಿದ್ದು, ಈಗಾಗಲೇ 2-3 ದಿನ ಆಗೋಗಿದೆ. ಇನ್ನು 8 ದಿವಸ ಅಂತಂದರೆ ಮಾರ್ಚಲ್ಲಿ ಹಣ ನಿಮಗೆ ಜಮೆ ಆಗೋದು. ಅದು ಕೂಡ ಇನ್ನು ಎಷ್ಟು ದಿನ ಡಿಲೇ ಆಗುತ್ತೆ ಹೇಳೋಕ್ಕಾಗಲ್ಲ. ನಿಮಗೂ ಕೂಡ ಗೊತ್ತಿದೆ, DBT ಪ್ರೋಸೆಸ್ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅವರು ಹಾಕಿದ ದಿವಸನೇ ಎಲ್ಲರಿಗೂ ಕೂಡ ಬರೋದಿಲ್ಲ. ಕೆಲವೊಬ್ಬರಿಗೆ ಫಸ್ಟ್ ದಿನನೇ ಬರುತ್ತೆ, ಕೆಲವೊಬ್ಬರಿಗೆ 1 ವಾರ 10 ದಿವಸ ಅಂತಾರೆ ಲೇಟ್ ಆಗ್ತಾನೆ ಹೋಗುತ್ತೆ. ಯಾಕಂದರೆ ಈಗ 1 ತಿಂಗಳದ ಹಣ ಜಮೆ ಮಾಡಿದ್ರೇ ತುಂಬ ಲೇಟ್ ಆಗ್ತಿತ್ತು, ಟೆಕ್ನಿಕಲ್ ಇಶ್ಯೂಸ್ ಬರ್ತಿತ್ತು. ಅಂಥದ್ರಲ್ಲಿ ಇವಾಗ 2 ತಿಂಗಳದ್ದು ಹಾಕ್ತಿದ್ದಾರೆ. 1 ತಿಂಗಳಿಗೇ 2700 ಕೋಟಿ ಹಣ ಬೇಕಾಗುತ್ತೆ ಅಂತ ಹೇಳ್ತಿದ್ರು. ಅಂಥದ್ರಲ್ಲಿ ಈಗ 2 ತಿಂಗಳದ್ದು ರಿಲೀಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಹಣ ಜಮೆ ಆಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಹಣ ಅಂತೂ ಬಂದೇ ಬರುತ್ತೆ. ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ, ಏನೂ ಮಾಡೋದಕ್ಕಾಗೋದಿಲ್ಲ. ಅವ್ರು ಹೇಳ್ದಂಗೆ ಹಣ ಹಾಕಿದ್ರೆ ಎಲ್ಲ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ನವೆಂಬರಿಂದನೇ ಕಾದಿದ್ದೀವಂತೆ. ಇನ್ನೊಂದು 8 ದಿವಸದಲ್ಲಿ ಕಾಯೋದೇನು ಕಷ್ಟ ಆಗಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನೆಲ್ಲ ಪ್ರೋಸೆಸ್ ಆಗುತ್ತೆ ಅಂತ. ಹಾಗೆ ಅನ್ನಭಾಗ್ಯ ಯೋಜನೆ ಅಪ್ಡೇಟ್ ಬಗ್ಗೆ ಕೂಡ ನಿಮ್ಗೆ ಗೊತ್ತೇ ಇದೆ. ಈ ಫೆಬ್ರವರಿ ತಿಂಗಳಿಂದನೇ ಅಕ್ಕಿ ಹಣ ಏನಿದೆ ಅದು ಬರೋದಿಲ್ಲ. ಅದ್ರ ಬದಲು ಏನು ಯೋಜನೆನ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದರು 10 kg ಅಕ್ಕಿ ಕೊಡ್ತೀವಿ ಅಂದ್ಬಿಟ್ಟು. ಕೇಂದ್ರದಿಂದ 5 kg, ರಾಜ್ಯ ಸರ್ಕಾರದಿಂದ 5 kg ಕೊಡ್ತೀವಿ ಅಂತ ಹೇಳಿದರು. ಈ ಫೆಬ್ರವರಿ ತಿಂಗಳಿಂದನೇ ಹಣದ ಬದಲು ನಾವು ಅಕ್ಕಿನ ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಅಪ್ಡೇಟ್ನ ತಿಳಿಸಿದ್ದಾರೆ. ನೋಡೋಣ ಏನೇನೆಲ್ಲ ಆಗುತ್ತೆ ಅಂದ್ಬಿಟ್ಟು. ಇದೇ ರೀತಿ ಗೌರ್ಮೆಂಟ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.